ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತಾ? ಈ ಪ್ರಶ್ನೆ ಹಲವು ದಿನಗಳಿಂದ ಇದೆ. ಇನ್ಫ್ಯಾಕ್ಟ್ ಮೊನ್ನೆ ನೋಟಿಸ್ ಕೊಟ್ಟು 72 ಗಂಟೆಯಲ್ಲಿ ನೀವು ಉತ್ತರ ಕೊಡಬೇಕು ಅಂತ ಕೇಳಿದ್ರು. ಸದ್ಯಕ್ಕೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದು. ರೆಬೆಲ್ ನಾಯಕ ಯತ್ನಾಳ್ ಮೇಲೆ ಅಮಾನತು ತೂಗುಗತ್ತಿ ನೇತಾಡ್ತಾ ಇದೆ. ಕಾರಣ ಶೋಕಾಸ್ ನೋಟಿಸ್ಗೆ ರೆಬೆಲ್ ಯತ್ನಾಳ್ ನೋ ಆನ್ಸರ್ ಅನ್ನೋ ರೀತಿಯಲ್ಲಿ ಇದ್ದಾರೆ. ಕಳೆದ 3 ದಿನಗಳಿಂದ ಯಾರ ಸಂಪರ್ಕಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಗ್ತಾ ಇಲ್ಲ. ಬೆಂಗಳೂರು ನಿವಾಸದಲ್ಲೂ ಇಲ್ಲ. ಹೋಗ್ಲಿ ವಿಜಯಪುರದಲ್ಲಿ ಇದ್ದಾರಾ ಅಂತ ನೋಡಿದ್ರೆ ಅಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಶಿಸ್ತು ಕ್ರಮ ಆದ್ರೆ ಪಕ್ಷದಿಂದ ಅಮಾನತು ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ಶಿಸ್ತು ಕ್ರಮ ಕೈಗೊಳ್ಬೇಡಿ, ಒಂದ್ಸಲ ಬಿಟ್ಬಿಡಿ ಅಂತ RSSನ ಕೆಲ ನಾಯಕರು ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದಾರಂತೆ. ಬಟ್ ಅದನ್ನ ಎಂಟರ್ಟೈನ್ ಮಾಡುತ್ತಾ ಹೈಕಮಾಂಡ್ ಆ ಸ್ಥಿತಿಯಲ್ಲಿದೆಯಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಯಾರನ್ನು ಬಿಟ್ಟಿಲ್ಲ ಇವರು. ಇದು ಫಸ್ಟ್ ಟೈಮ್ ಅಲ್ಲ, ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಅಂತಲ್ಲ. ಹಿಂದೆ ಜೋಶಿ ಶೆಟ್ಟರ್ ಅವರು ಇದ್ದಾಗಲೂ ಕೂಡ ಇದೇ ರೀತಿಯಾಗಿ ಮಾತಾಡ್ತಾ ಬರ್ತಾ ಇದ್ರು. ಈಗ ಅದು ವಿಜಯೇಂದ್ರ ಕಡೆಗೆ ತಿರುಗಿದೆ. ಮತ್ತೆ ಶೋಕಾಸ್ ನೋಟಿಸ್ಗೆ ಅವರು ಉತ್ತರ ಕೊಡ್ತಾರೆ, ನನ್ನ ನಡವಳಿಕೆ ಸರಿಯಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೊಂದು 10 ದಿನ ಬಿಟ್ಟು ಅದನ್ನೇ ಶುರು ಮಾಡ್ತಾರೆ. ಇದು ಬಿಜೆಪಿ ಪಾಲಿಗೆ ಅತ್ಯಂತ ಮುಜುಗರವನ್ನು ತರ್ತಾ ಇದೆ. ಆಮೇಲೆ ನೆನಪಿರ್ಲಿ ನಿಮಗೆ, ಯಾವುದೇ ಒಬ್ಬ ಶಾಸಕ ಮತ್ತು ಸಂಸದನ ಮೇಲೆ ಬಿಜೆಪಿಯಲ್ಲಿ ಕ್ರಮ ಕೈಗೊಳ್ಬೇಕಂದ್ರೆ ಅದು ರಾಜ್ಯ ನಾಯಕರಿಂದ ಆಗಲ್ಲ. ಅದೇನಿದ್ರು ಕೂಡ ಅವ್ರದ್ದೊಂದು ಪಾರ್ಲಿಮೆಂಟ್ರಿ ಬೋರ್ಡ್ ಅಂತಿದೆ, ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರು ಅಂತಿದ್ದಾರೆ. ಅವ್ರು ಮಾತ್ರ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಇದೆ. ಸೊ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಉಳಿಸ್ಕೊಳ್ತಾರ, ತಲೆದಂಡ ಆಗೋದನ್ನ ತಪ್ಪಿಸ್ಕೊಳ್ತಾರ ಯತ್ನಾಳ್ ನೋಡಬೇಕು. ಮತ್ತೆ ಈ ಪಕ್ಷ ಉಚ್ಚಾಟನೆ ಬಿಸಿ ಎಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಅವ್ರಿಗೆ, ಈ ಹಿಂದೆ ಕೂಡ ಆಗಿತ್ತು. ಆಮೇಲೆ ಯಡಿಯೂರಪ್ಪ ಅವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಕೊಡಿಸಿದ್ದು ವಿಜಯಪುರದಲ್ಲಿ. ಬಹಳ ದಿನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ. ಎಲ್ಲ ಸಮಸ್ಯೆಗಳು ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ನಮಗೆ. ಸರ್, ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ರೆ ಆದ್ರೂ ಕೂಡ ನೋಟಿಸ್ ಕೊಟ್ಟಿರೋದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ಮಾತನಾಡೋದಕ್ಕೆ ಹೋಗೋದು. ಡೆಲ್ಲಿಗೂ ಹೋಗಿದ್ದೀನಿ, ದೆಹಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೀನಿ. ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ. ಬೇಡಪ್ಪ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಬಹಳ ದಿನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ. ಎಲ್ಲ ಸಮಸ್ಯೆಗಳು ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ನಮಗೆ. ಸರ್, ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿದ್ರೆ ಆದ್ರೂ ಕೂಡ ನೋಟಿಸ್ ಕೊಟ್ಟಿರೋದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಹೆಚ್ಚಿನ ಮಾತನಾಡೋದಕ್ಕೆ ಹೋಗೋದು. ಡೆಲ್ಲಿಗೂ ಹೋಗಿದ್ದೀನಿ, ದೆಹಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೀನಿ. ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ. ಬೇಡಪ್ಪ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಬಹಳ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಯತ್ನಾಳ್ ಅವರ ವಿಚಾರ ಬಿಜೆಪಿಗೆ ಸಹಜವಾಗಿ ಬಿಸಿ ತುಪ್ಪವಾಗ್ಬಿಟ್ಟಿದೆ ಅಂತ. ಯಾಕಂದ್ರೆ ಅವರು ಫಸ್ಟ್ ಟೈಮು ವಿಜಯೇಂದ್ರ ಯಡಿಯೂರಪ್ಪ ಅಂತ ಮಾತಾಡ್ತಾ ಇಲ್ಲ. ಹಿಂದೆ ಜಗದೀಶ್ ಶೆಟ್ಟರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಶೆಟ್ಟರು ಭಟ್ರು ಅನ್ಕೊಂಡು ಮಾತಾಡ್ತಾ ಇದ್ರು. ಈಗ ಅದು ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಕಡೆಗೆ ತಿರುಗಿದೆ. ಹಿಂಗೆ ಬಿಟ್ರೆ ಇದು ಪಕ್ಷಕ್ಕೆ ವಿಪರೀತವಾಗಿ ಮುಜುಗರ ಆಗುತ್ತೆ. ಮತ್ತೆ ಈ ಪಕ್ಷವನ್ನ ಸೀರಿಯಸ್ ಆಗಿ ತಗೊಳ್ಳೋದನ್ನೇ ಜನ ಬಿಟ್ಟುಬಿಟ್ಟಿದ್ದಾರೆ. ನೆಕ್ಸ್ಟ್ ಆಡಳಿತ ಪಕ್ಷ ಕೂಡ ಬಿಟ್ಬಿಡುತ್ತೆ. ಸೊ ಇಂಥ ಒಂದು ಆತಂಕದಲ್ಲಿರುವಂತಹ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಳ್ಳೋದು ನಿಶ್ಚಿತನ ಈ ಬಾರಿ, ಅಥವಾ ಈ ಸಲ ಕೂಡ ಅವ್ರಿಗೊಂದು ಲೈಫ್ ಲೈನ್ ಸಿಗುತ್ತಾ? ಮಮತಾ, ಈ ಬಾರಿ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥ ವಿಶ್ವಾಸ ವಿಜೇಂದ್ರ ಬಣದವರಲ್ಲಿ ಮನೆ ಮಾಡಿದೆ. ಯಾಕೆಂದರೆ 72 ಗಂಟೆಗಳ ಕಾಲ ಏನು 2ನೇ ನೋಟಿಸ್ಗೆ ಗಡುವು ಕೊಡಲಾಗಿತ್ತು, ಅದು ಮೊನ್ನೆ ಸಂಜೆ 5 ಗಂಟೆಗೆ ಮುಕ್ತಾಯ ಆಗಿದೆ. ನಿನ್ನೆ ಇಡೀ ದಿನವೂ ಕೂಡ ಉತ್ತರ ಕೊಟ್ಟಿಲ್ಲ. ಇವತ್ತು ಕೂಡ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೂ ಕೂಡ ಉತ್ತರ ಕೊಡುವ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಸುಳಿವು ಯತ್ನಾಳ್ ಅವರ ಕಡೆಯಿಂದ ಸಿಗ್ತಾ ಇಲ್ಲ. ಜೊತೆಗೆ ಮಾಧ್ಯಮಗಳಿಂದಲೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಅವರ ರೆಬೆಲ್ ಟೀಮ್ ಏನಿದೆ ಅವರಿಂದಲೂ ಕೂಡ ಅವರು ಅಂತರ ಕಾಯ್ದುಕೊಂಡಿದ್ದಾರೆ. ಏನಾಗ್ತಿದೆ ಅಂತ ಯಾರಿಗೂ ಕೂಡ ಹೇಳ್ತಾ ಇಲ್ಲ. ಉತ್ತರ ಕೊಡ್ತೀರಾ ಕೊಡಲ್ವಾ ಅನ್ನುವಂಥ ವಿಚಾರದಲ್ಲೂ ಕೂಡ ತಮ್ಮ ಆಪ್ತ ಬಣದ ಶಾಸಕರು, ಮಾಜಿ ಶಾಸಕರಿಗೆ ಅವರು ಸ್ಪಷ್ಟತೆ ಕೊಡ್ತಾ ಇಲ್ಲ. ಜೊತೆಗೆ ಕಳೆದ 3 ದಿನಗಳಿಂದಲೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕದೆ ಓಡಾಡ್ತಾ ಇದ್ದಾರೆ. ವಿಜಯಪುರ, ಕಲಬುರಗಿ, ಬೆಂಗಳೂರು ಅಂತ. ಆದರೆ ಯಾರ ಕಣ್ಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ರಹಸ್ಯಾತ್ಮಕ ನಡೆಯನ್ನು ಅವರು ಕಾಯ್ದುಕೊಂಡಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇನ್ನೊಂದು ಕಡೆ ಮೂಲಗಳ ಪ್ರಕಾರ RSSನವರ ಮೂಲಕ ಹೈಕಮಾಂಡ್ನವರ ಮೇಲೆ ಒತ್ತಡ ಹಾಕಿಸಿ ಯಾವುದೇ ಶಿಸ್ತು ಕ್ರಮ ಆಗದಂತೆ ನೋಡ್ಕೋಬೇಕು ಅನ್ನುವಂತಹ ಒಂದು ಕಸರತ್ತನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಆ ವಿಚಾರದಲ್ಲಿ ಹೈಕಮಾಂಡ್ ಏನಿರುತ್ತೆ ನಡೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಈ ಮಧ್ಯೆ
ಅವ್ರನ್ನ ಅಮಾನತ್ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸದ ಮಾತುಗಳು ಬಿಜೆಪಿಯ ಒಂದು ವಲಯದಿಂದ ಕೇಳಿ ಬರ್ತಾ ಇದೆ. ಅಮಾನತೆ ಮಾಡ್ತಾರೆ ಅನ್ನುವಂಥ ಚರ್ಚೆ. ಉಚ್ಚಾಟನೆ ಯಾಕೆ ಮಾಡಲ್ಲ ಅಂದ್ರೆ ಈಗ ಉಚ್ಚಾಟನೆ ಮಾಡಿದ್ರೆ ಅವ್ರು ಇನ್ನಷ್ಟು ಸ್ವತಂತ್ರ ಆಗ್ತಾರೆ ಅನ್ನುವಂಥ ವಿಚಾರ. ಹಾಗಾಗಿ ಅಮಾನತ್ ಮಾಡಿದ್ರೆ 3 ವರ್ಷ ಅಥವಾ 6 ವರ್ಷ ಅಥವಾ ಮುಂದಿನ ಚುನಾವಣೆವರೆಗೂ ಕೂಡ ಅಮಾನತ್ ಮಾಡ್ಬೋದು. ಒಂದು ರೀತಿಯಲ್ಲಿ ಮುಜುಗರ, ಅವಾಗಲಾದ್ರೂ ಬಾಯಿ ಮುಚ್ತಾರೆ ಅಂತ. ಇನ್ನೊಂದು, ನೋಟಿಸ್ಗೆ ಉತ್ತರ ಕೊಡದೇನೆ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿಯಲ್ಲಿ ಸೆಡ್ಡು ಹೊಡೆದಿರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಹಜವಾಗಿ ಕೆರಳುತ್ತೆ. ಹಾಗಾಗಿ ಅವ್ರ ವಿರುದ್ಧ ಕ್ರಮ ಖಂಡಿತ ಆಗುತ್ತೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಬಿಜೆಪಿ ವಲಯದಲ್ಲಿ ನಡೀತಾ ಇದೆ. ಜೊತೆಗೆ ಬೇರೆ ಬೇರೆ 2 ರಾಜ್ಯಗಳ ಇತರೆ ಬಂಡಾಯ ನಾಯಕರಿಗೂ ಕೂಡ ನೋಟಿಸ್ ಕೊಟ್ಟಿದೆ ಶಿಶು ಸಮಿತಿ. ಅವ್ರ ಜೊತೆ ಇವ್ರನ್ನೂ ಕೂಡ ಸೇರಿಸಿಕೊಂಡು ಅಮಾನತ್ ಮಾಡುವ ಸಾಧ್ಯತೆ ಇದೆ ಅಂತ ಒಂದು ಚರ್ಚೆ. ಇನ್ನೊಂದು, ಈಗಾಗಲೇ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಸಾಕಷ್ಟು ಪಕ್ಷ ವಿರೋಧಿ ಚಟುವಟಿಕೆ ತೋರಿಸಿದ್ದಾರೆ. ಅವ್ರ ವಿರುದ್ಧನೂ ಕೂಡ ಯತ್ನಾಳ್ ಅವ್ರ ಜೊತೆಗೆ ಶಿಸ್ತು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆಯು ಕೂಡ ಬಿಜೆಪಿ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಿದೆ. ಹಾಗಾಗಿ ಸಹಜವಾಗಿ ಅಮಾನತ್ತಾದ್ರೆ ಅಥವಾ ಏನಾದ್ರೂ ಶಿಸ್ತು ಕ್ರಮ ಆದ್ರೆ ಯಾವಾಗ, ಇವತ್ತ ನಾಳೆ ಅನ್ನುವಂಥ ಚರ್ಚೆ ಪಕ್ಷದಲ್ಲಿ ಕೇಳಿ ಬರ್ತಿದೆ. ಮಮತಾ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.